ಅದು ಹೀರೋದಾಗಲಿ ಮತ್ತು ಫಸ್ಟ್ ಹೀರೋಯಿಂದು ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಸಖತ್ತಾಗಿದೆ, ಒಳ್ಳೆಯದು ನೋಡಬೇಕು. ಮೇಡಮ್ ಫಿಲಮ್ ತುಂಬ ಸೂಪರ್ ಆಗಿದೆ, ಒಳ್ಳೆ ಇದು ಕೊಟ್ಟಿದ್ದಾರೆ ಅನೀಶ್ ಸರು. ತುಂಬ ಖುಷಿ ಆಯಿತು ನಮಗೆ, ಇಂಥ ಒಳ್ಳೆ ಫಿಲಮ್ ಕೊಡ್ತಾರೆ ಅಂತ ಅಂದರೆ ಇನ್ನೂ ಖುಷಿ ಆಗ್ತಾನೆ ಇರುತ್ತೆ. ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಫಿಲಮ್ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಗೆ ಅನೀಶ್ ಸರ್ ಮೇಲಿದೆ. ಖಂಡಿತ ನಾವು ಆಟೋ ಡ್ರೈವರ್ಸ್ ಎಲ್ಲ ಅನೀಶ್ ಸರ್ಗೆ ಎನಿ ಟೈಮ್ ಸಪೋರ್ಟ್ ಮಾಡ್ತೀವಿ ಮೇಡಮ್. ಸೂಪರ್ ಆಗಿದೆ ಮೇಡಮ್, ಅವ್ರ ಫಿಲಮ್ ಎಲ್ಲ ನೋಡಿದ್ದೀವಿ, ಎಲ್ಲದರಲ್ಲೂ ಇದು ತುಂಬ ದಿ ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು, ಕಣ್ಣಲ್ಲಿ ನೀರು ಬರುತ್ತೆ. ಲವ್ OTP ಅಂದರೆ ಒಂದು ಕಾಮಿಡಿ, ಆಮೇಲೆ ಒಂದು ಟ್ರ್ಯಾಜಿಡಿ ಮತ್ತು ಎಲ್ಲ ಫಸ್ಟು ಎಪಿಸೋಡಲ್ಲಂತೂ ತುಂಬ ಜಾಲಿಯಾಗಿ ಕಾಮಿಡಿಯಾಗಿ ಫನ್ನಾಗಿದೆ. ಸೆಕೆಂಡ್ ಪಾರ್ಟ್ ಬಂದು ಸೆಂಟಿಮೆಂಟು, ಲವ್ವು. ಯಾಕೆಂದರೆ ಒಬ್ಬ ವ್ಯಕ್ತಿ ತಪ್ಪಾಡೋದು ಸಹಜ, ಆದರೆ ತಿತ್ಕೊಳ್ಳೋದು ಇದೆಯಲ್ಲ ಅದು ಈ ಸಿನಿಮಾದಲ್ಲಿ ಒಳ್ಳೆ ಮೆಸೇಜ್ ಇದೆ, ತೋರಿಸಿದ್ದಾರೆ. ತುಂಬ ಹೀರೋಯಿನ್ ಇರ್ಬೋದು, ಆ ಸಮಯ ಸಂದರ್ಭಗಳಲ್ಲಿ ಮನುಷ್ಯನಿಗೆ ಏನು ಆಗುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಡೈರೆಕ್ಟ್ ಚೆನ್ನಾಗಿ ಇದು ಮಾಡಿದ್ದಾರೆ. ಅನೀಶ್ ಅಂತೂ ಒಳ್ಳೆ ಇದು ಮಾಡಿದ್ದಾರೆ. ಮತ್ತು ಪೊಲೀಸ್ ಆಫೀಸರ್ ಖಡಕ್ಕಾಗಿ ಹೆಂಗೆ ಕಾಮಿಡಿ ಆಗಿದೆ, ಪೊಲೀಸರ ಆಫೀಸರ್ ಆದ್ರೂ ಜನಗಳಿಗೆ ಒಂದು ರೀಚ್ ಆಗ್ತಿದ್ದಾರೆ. ಇಲ್ಲಿ ಮಾಡಿರುವಂಥ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ ನಾವು ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಎಲ್ಲ ಸಿನಿಮಾ ಬಂದು ನೋಡಿ, ಒಳ್ಳೆ ಮೆಸೇಜ್ ಇದೆ. ಲವ್ ಮಾಡೋರಿಗೆ ಏನು ಆಗುತ್ತೆ ಏನಾಗಲ್ಲ, ಕೊನೆಗೆ ಎಂಡಿಂಗ್ ಏನಿದೆಯಲ್ಲ ಅದು ಕ್ಲೈಮ್ಯಾಕ್ಸ್ ಅಂತೂ ಸೂಪರು, ಅದನ್ನು ಹೇಳ್ಬಾರ್ದು, ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಳಿ ಸರ್. ತುಂಬ ಥ್ಯಾಂಕ್ಸ್ ನೋಡಿ ಸರ್, ಒಳ್ಳೆ ಆಲ್ ದಿ ಬೆಸ್ಟ್. ನಾವು ಒಪ್ಪಿಸಿ ಮದುವೆಯಾಗಿ ದಯವಿಟ್ಟು ಲವ್ ಮಾಡೋರಿಗೆ ಇದೊಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೀವಿ. ಇಬ್ಬರು ಒಪ್ಪಿಸಿ ಮದುವೆಯಾಗಿ ಒಬ್ಬರಿಗೆ ಮಾತ್ರ ದಯವಿಟ್ಟು ಆಗೋಕ್ಕೆ ಹೋಗಬೇಡಿ. ಲವ್ OTP ಹೇಳಿ, ಆದರೆ ಲೈಫ್ OTP ಮಾತ್ರ ಹೇಳ್ಬೇಡಿ. ಆಗಿದೆ. ನಕ್ಷತ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಬಂದಾದ್ಮೇಲೆ ಮೂವಿ ಅಂತೂ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಏನಂತ ಹೇಳಿದ್ರೆ ಒಂದೊಂದು ಇದನ್ನು ನೋಡಿದಾಗ ಲವ್ವಲ್ಲಿ ಇಷ್ಟೆಲ್ಲ ಇದೆಯಾ ಅನ್ಸುತ್ತೆ. ನಾವು ಲವ್ ಅಂದರೆ ಒಂದು ಪಾರ್ಟ್ ಆಫ್ ಲವ್ ಮಾತ್ರ ನೋಡ್ತಿದ್ವಿ, ಇದರಲ್ಲಿ ಸ್ಯಾಕ್ರಿಫೈಸು ನೋಡಿದ್ದೀವಿ. ಲವ್ ಅಂದರೆ ನಾಟ್ ಓನ್ಲಿ ಬೀಯಿಂಗ್ ಫಾರ್ ಈಚ್ ಅದರ್, ಸ್ಯಾಕ್ರಿಫೈಸ್ ಆದಮೇಲೂ ಒಟ್ಟಿಗಿರ್ಬೋದು ಅನ್ನೋದು. ವಿ ಆರ್ ವೇಟಿಂಗ್ ಫಾರ್ ಪಾರ್ಟ್ 2. ಸೊ ವಿಶಿಂಗ್ ಆಲ್ ದಿ ಬೆಸ್ಟ್ ಫಾರ್ ದಿ ಟೀಮ್. ಸೊ ಪಾರ್ಟ್ 2 ನೋಡೋಣ, ಪಾರ್ಟ್ 2 ಅಲ್ಲಿ ಸಿಗೋಣ ಎಲ್ಲರೂ. ಲವ್ ಯು. ಎಲ್ಲರೂ ಬಂದು ನೋಡಿ, ಚೆನ್ನಾಗಿ ಗುಡ್ ಕಾನ್ಸೆಪ್ಟ್. ಲವ್ ಸ್ಟೋರಿಯಲ್ಲಿ ಕೂಡ ಈ ಥರ ಒಂದು ಡಿಸ್ಟರ್ಬೆನ್ಸಸ್ ಎಲ್ಲ ಇರುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರ್ ಅವರು. ಆ್ಯಂಡ್ ಎವ್ರಿ ಒನ್ ವಾಚ್ ಇನ್ ದ ಥಿಯೇಟರ್ಸ್ ಆ್ಯಂಡ್ ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಅನೀಶ್ ಅವರಾಗಲಿ ಈಗ ಪ್ರಾಕ್ಟಿಕಲ್ ಈಗಿನ ಯುವಕರಿಗೆ ತುಂಬ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಯುವಕರಿಗೆ ನೋಡೋವಂಥ ಸಿನಿಮಾ. ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ನೋಡಿ. ಜಾನ್ವಿ ಕೈದು ಅನ್ನೋದು ತುಂಬ ಮುದ್ದಾಗಿ ಕಾಣಿಸ್ತಾರೆ ಸ್ಕ್ರೀನಲ್ಲಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೀರೋಯಿನ್ ಅಂತ ಅನಿಸ್ತಾ ಇದೆ. ಫ್ಯೂಚರ್ ಚೆನ್ನಾಗಿದೆ. ಆಲ್ ದ ಬೆಸ್ಟ್, ಟೀಮ್ಗೆ ಒಳ್ಳೆಯದಾಗಲಿ. ಮೂವಿ ತುಂಬ ಚೆನ್ನಾಗಿದೆ. ಅನೀಶ್ ಸರ್ ಫಸ್ಟ್ ಪ್ರಾಜೆಕ್ಟು ಡೈರೆಕ್ಷನಲ್ಲಿ. ಈವನ್ ಜಾನ್ವಿಕ್ ಅದು ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ಈ ಮೂವಿಯಲ್ಲಿ. ಕೋಚ್ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ. ಕ್ರಿಕೆಟ್ ಬಗ್ಗೆ ಯಾವ ಥರ ಇರಬೇಕು, ಯಾವ ಥರ ಒಂದು ಸಿನಿಮಾದ ಬಗ್ಗೆ ಯಾವ ಥರ ಅಡೆತಡೆ ಆಯ್ತದೆ, ಒಂದು ಸಿನಿಮಾದಲ್ಲಿ ನಾವು ಮಾಡಬೇಕು ಹೇಗಿರ್ತದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅನೀಶ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಮೇಡಮ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಸಿನಿಮಾದ್ದು ಒಂದು ಸೆಂಟಿಮೆಂಟು ಲವ್ ಸ್ಟೋರಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ನೋಡಿ. ಅಂದರೆ ಎಲ್ಲರೂ ಬಂದು ಸಿನಿಮಾ ನೋಡಿ ಈ ಥರ ನಂಗೆ ಬೆಳೀಲಿ ಅಂತ ನಾನು ಥ್ಯಾಂಕ್ ಯು. ನಮಸ್ಕಾರ. ಆ್ಯಕ್ಚುಲಿ ಫಿಲ್ಮ್ ತುಂಬ ಚೆನ್ನಾಗಿತ್ತು. ಅನೀಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಒನ್ ಆಫ್ ದ ಬೆಸ್ಟ್ ಆಫ್ ಅನೀಶ್ ಅಂತ ಅನಿಸುತ್ತೆ. ಮತ್ತು ಆನಂದ್ ಅವ್ರ ಮ್ಯೂಸಿಕ್ಕು ತುಂಬ ಚೆನ್ನಾಗಿತ್ತು. ಕನ್ನಡದಲ್ಲಿ ಒಂದು ಫ್ರೆಶ್ ಆಗಿತ್ತು ಮ್ಯೂಸಿಕ್ಕು. ಮತ್ತು ಅವ್ರದ್ದು ತೆಲುಗು ಡೆಬ್ಯೂ ಇದು. ಸೊ ಈ ಮೂವಿ ತೆಲುಗು ಮತ್ತು ಕನ್ನಡದಲ್ಲಿ ಬರ್ತಾ ಇದೆ. ಸೊ ತೆಲುಗಲ್ಲಿ ಚೆನ್ನಾಗಿದೆ ಹಾಡು ಮತ್ತು ಕನ್ನಡದಲ್ಲಿ ಚೆನ್ನಾಗಿದೆ. ಆನಂದ್ ಅವ್ರಿಗೆ ಮತ್ತು ಅನೀಶ್ ಅವ್ರ ತಂಡಕ್ಕೆ ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಈ ಒಂದು ತುಂಬಾ ಚೆನ್ನಾಗಿದೆ. ಇವಾಗಿರೋ ಪ್ರೆಸೆಂಟ್ ಪೀಳಿಗೆಗೆ ಜನ್ರೇಷನ್ಗೆ ಏನು ಯುವಕರೆಲ್ಲ ಈ ಥರ ಈಗಿನ ಜನ್ರೇಷನಲ್ಲಿ ಈ ಮೂವಿ ನೋಡೋದ್ರಿಂದ ನಮ್ಮ ಕರಿಯರ್ ಬಗ್ಗೆ ನಾವು ಹೆಂಗೆ ಸೀರಿಯಸ್ನೆಸ್ ಕೊಡಬೇಕು ಮತ್ತು
ನಾವು ಹೆಂಗೆ ಇರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಬೋದು ಒಳ್ಳೆ ಖುಷಿಯಾಗಿದೆ ಬಂದು ಎಲ್ಲ ನೋಡಿ ಅದು ಮ್ಯೂಸಿಕ್ ಅಂತೂ ತುಂಬ ಮಾರ್ವೆಲಸ್ ಆಗಿದೆ ಆನಂದ್ ನಮ್ಮ ಪ್ರಪೋಸ್ ಮಾಡಿದ್ದಾರೆ ಮೈಂಡ್ ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೀರೋ ಆಗಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇಬ್ಬರು ಹೀರೋಯಿನ್ಗಳು ಚೆನ್ನಾಗಿ ಮಾಡಿದ್ದಾರೆ. ಸೊ ಓವರಾಲ್ ಎಲ್ಲದಕ್ಕೂ ಒಳ್ಳೆಯದಾಗಿದೆ. ತುಂಬ ಸಾಂಗ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಆನಂದ್ ಅವ್ರಿಗೆ ತುಂಬ ಚೆನ್ನಾಗಿ ಬಂದಿದೆ. ಈಗಿನ ಹುಡುಗರಿಗೆ ಈಗಿನ ಹುಡುಗರಿಗೆ ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ಬಂದು ಥಿಯೇಟರ್ಗೆ ಮೊದಲ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾ ಇತ್ತು ನೋಡಬೇಕಾದ್ರೆ. ಸೊ ನೀವೆಲ್ಲ ಕರ್ನಾಟಕದ ಜನತೆ ಮೀಡಿಯಾದವರು ಎಲ್ಲರೂ ಕನ್ನಡದಲ್ಲಿ ನನ್ನ ಮಗಳನ್ನ ಬೆಳೆಸಿ ಸೊ ಒಳ್ಳೆ ರೀತಿಯಿಂದ ಈಗಿನ ಹೊಸ ಹೀರೋಯಿನ್ಗಳಿಗೆ ನೀವೇ ಬೆಳೆಸಬೇಕು. ಥ್ಯಾಂಕ್ ಯು ಸೊ ಮಚ್.